Dear students, in the subject Financial Accounting 1, we are studying royalty accounts, that is second unit, and in this unit we are discussing about preparation of a royalty payable chart. In this class, let us solve one more problem on preparation of royalty chart. Let's see the problem. It is exercise number 17, which is given in the MB Kadkol book. The problem is Daneshwari Publishers agreed to take up the printing and sales of book from the author Somnath on 1/1/1986. The following are the terms of agreement. Number A, royalty payable at 20% on the sale price of the book, and the book is priced at rupees 30 per copy. The second element is the author is to be paid the minimum amount of rupees 20,000 per annum. Number 3, each year's excess of minimum rent over the actual royalties is recoverable out of the royalties of the next 2 years. The details are given below. Year ending, number of copies printed and number of copies of closing stock. Here 4 years data is given about number of copies printed and number of copies of closing stock. Printed minus closing stock is equal to copies sold. See, in the first year 3000 copies, in the first year, that is in the year at the end of the year 1986, number of copies printed is 3000, and at the end number of copies for the year ending, it is production or printed for the year is 2000, and number of copies of closing stock is 250. That means 3000 minus 250 is equal to 2750 copies have been sold. ಇಲ್ಲಿ 250 ಕ್ಲೋಸಿಂಗ್ ಸ್ಟಾಕ್ ಅದರ ಅರ್ಥ ರಿಮೈನಿಂಗ್ ಎಲ್ಲ ಸೇಲ್ ಆಗಿದೆ. ಎಲ್ಲ ಸೇಲ್ ಆದಮೇಲೆ ಸ್ಟಾಕ್ ಉಳಿಯುತ್ತೆ, ಅದು 250 ಆದಮೇಲೆ ಸೇಲ್ ಆಗಿದ್ದು ಸ್ಟಾಕ್ ಮೈನಸ್ ಮಾಡಿದ ಮೇಲೆ ನಮಗೆ ಸಿಗುತ್ತೆ, ಅದು 2750 ಆಗುತ್ತೆ. ಮತ್ತು ಅಕೌಂಟಿಂಗ್ ಎಂಟ್ರಿ ಪ್ರಕಾರ ಯಾವುದೇ ವರ್ಷದ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ ಆರಂಭಕ್ಕೆ ನಮ್ಮ ಹತ್ರ ಇರುತ್ತೆ. ಹೋದ ವರ್ಷದ ಕೊನೆಗುಳಿದಿದ್ದು ಮುಂದಿನ ವರ್ಷದ ಆರಂಭಕ್ಕೆ ನಮ್ಮ ಹತ್ರ ಇರುತ್ತೆ. ಅದರಿಂದ ನಾವು ಅದನ್ನು ಓಪನಿಂಗ್ ಸ್ಟಾಕಕ್ಕೆ ತೆಗೆದುಕೊಳ್ಬೇಕು. ಹೀಗೆ at the beginning of the year 1987, the closing stock of previous year becomes the opening stock of the current year. ಹಾಗಾದರೆ 1987ಕ್ಕೆ ಓಪನಿಂಗ್ ಸ್ಟಾಕ್ 250 ಆಗುತ್ತೆ, ಪ್ಲಸ್ 3200 ಮೈನಸ್ 300 ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಪೀಸ್ ಹ್ಯಾವ್ ಬಿನ್ ಸೋಲ್ಡ್. ಈ ರೀತಿ ಇಲ್ಲಿ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ಕಾಪೀಸ್ ಸೇಲ್ ಎಷ್ಟಾಗಿವೆ ಅನ್ನೋದು ಸಿಗುತ್ತೆ, ಪ್ಲಸ್ ಯಾವುದೇ ವರ್ಷದ ಕ್ಲೋಸಿಂಗ್ ಸ್ಟಾಕನ್ನು ನೆಕ್ಸ್ಟ್ ಇಯರಕ್ಕೆ ನಾವು ಓಪನಿಂಗ್ ಸ್ಟಾಕಕ್ಕೆ ತೆಗೆದುಕೊಳ್ಬೇಕು. ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರಿಂಟೆಡ್ ಟೋಟಲ್ ಆಗುತ್ತೆ. ಟೋಟಲ್ದಲ್ಲಿ ಕ್ಲೋಸಿಂಗ್ ಸ್ಟಾಕ್ ಉಳಿದದನ್ನು ಆ ವರ್ಷದ ಕೊನೆಗೆ ಕ್ಲೋಸಿಂಗ್ ಸ್ಟಾಕ್ ಇದ್ದದನ್ನು ಮೈನಸ್ ಮಾಡಿ, ಹಾಗಾದರೆ ನಿಮಗೆ ರಿಮೈನಿಂಗ್ ಅದು ಸೇಲ್ ಆಗಿದ್ದು ಎಷ್ಟು ಅನ್ನೋದು ವಿವರಣೆ ಸಿಗುತ್ತೆ. ಕ್ವೆಶನ್ ಇಲ್ಲಿದೆ ನೋಡಿ, ಕೊನೆಗೆ ರಿಕಾರ್ಡ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದಾನೇಶ್ವರಿ ಪಬ್ಲಿಷರ್ಸ್. ಜರ್ನಲ್ ಎಂಟ್ರಿಗಳನ್ನು ನಾವು ಯಾವ ರೀತಿ ಜರ್ನಲ್ ಎಂಟ್ರಿಗಳು ಆಗುತ್ತವೆ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೀಜಿ, ಇಲ್ಲಿಯೂ ಸಹಿತ ದಾನೇಶ್ವರಿ ಪಬ್ಲಿಷರ್ಸ್ ಲೀಜಿ ಇರುತ್ತಾರೆ. ಆದ್ದರಿಂದ ಲೀಜಿ ಬುಕ್ಕಿನಲ್ಲಿ ನಾವು ಜರ್ನಲ್ ಎಂಟ್ರಿಗಳನ್ನು ಏನೇನಾಗುತ್ತೆ ಅನ್ನೋದು ಕಲ್ತಿದ್ದೀವಿ. ಹಾಗೆ ಒಂದು ಎಕ್ಸರ್ಸೈಸ್ ಅಥವಾ ಎಕ್ಸಾಂಪಲನ್ನು ಸಾಲ್ವ್ ಮಾಡಿದ್ದೇವೆ. ಅದೇ ರೀತಿ ನೀವು ಇಲ್ಲಿ ರಾಯಲ್ಟಿ ಚಾರ್ಟ್ ತೆಗೆದ ಬಗ್ಗೆ ನಾನು ಹೇಳಿಕೊಡ್ತಾ ಇದ್ದೀನಿ. ನೀವು ಜರ್ನಲ್ ಎಂಟ್ರಿಗಳನ್ನು ನೀವೇ ಪಾಸ್ ಮಾಡ್ಬೋದು, ಹಾಗೂ ಎಲ್ಲರೂ ಮಾಡಿ ನೋಡಿ. ಹಾಗಾದರೆ ನಾವು ವರ್ಕಿಂಗ್ ನೋಟ್ ಮಾಡಬೇಕಾಗತ್ತೆ. ಇಲ್ಲಿ ಈ ಥರ ವರ್ಕಿಂಗ್ ನೋಟ್ ನಂಬರ್ 1 ಹೆಡ್ಡಿಂಗ್ ಕೊಡಿ. ವರ್ಕಿಂಗ್ ನೋಟ್ ನಂಬರ್ 1
ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ವ್ಯಾಲ್ಯೂ. ಯಾಕಂದರೆ ಇಲ್ಲಿ ಒಪ್ಪಂದದ ಷರತ್ತುಗಳು, ರಾಯಲ್ಟಿ ಅನ್ನೋದು ಒಂದು ಎಗ್ರಿಮೆಂಟ್. ಈ ಎಗ್ರಿಮೆಂಟದ ಒಪ್ಪಂದದ ಷರತ್ತುಗಳನ್ನು ನೀವು ನೋಡಿದಾಗ ಅವುಗಳನ್ನು ಓದಿ, ಇಲ್ಲಿ ಷರತ್ತುಗಳಿವೆ ಎ ಬಿ ಸಿ ಎಂದು 3 ರೀತಿ ಕೊಟ್ಟಿದ್ದಾರೆ. ಅದರಲ್ಲಿ ರಾಯಲ್ಟಿ ಹೇಗೆ ಕೊಡುವುದಿದೆ ಅಂದರೆ ಸೇಲ್ಸ್ ವ್ಯಾಲ್ಯೂ ಅಥವಾ ಸೇಲ್ಸ್ ಪ್ರೈಸ್ ಮೇಲೆ 20% ಎಂದು ಹೇಳಿರುತ್ತಾರೆ. ಹಾಗಾದರೆ ನಾವು ಸೇಲ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಾಗತ್ತೆ. ನೋಡಿ, ನಾವು ಮೊದಲನೇದಾಗಿ ಕಾಪೀಸ್ ಸೋಲ್ಡ್ ನಾವು ಮೊದಲು ಕಂಡುಹಿಡಿಯೋಣ. ನಿಮಗೆ ಈಗಾಗಲೇ ಹೇಳಿದ ಹಾಗೆ ಇಯರ್ ಎಂಡಿಂಗ್ 4 ಕಾಲಮ್ ಮಾಡಿಕೊಳ್ಳಿ. ಇಲ್ಲಿ ವರ್ಕಿಂಗ್ ನೋಟ್ದಲ್ಲಿ ಇಯರ್ ಎಂಡಿಂಗ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ಕಾಪೀಸ್ ಸೋಲ್ಡ್. ಈ ಒಂದು ರೀತಿ ನಾವು ಫಾರ್ಮುಲಾ ಕೊಡ್ತಾ ಇದ್ವಿ ಕಾಪೀಸ್ ಸೋಲ್ಡನ್ನು ಕಂಡುಹಿಡಲಿಕ್ಕೆ. ಹಾಗಾದರೆ ಇಯರ್ ಎಂಡಿಂಗ್ ಪ್ರಾಬ್ಲಮ್ದಲ್ಲಿ ಕೊಟ್ಟ ಹಾಗೆ 4 ವರ್ಷ ಬರೆದುಕೊಳ್ಳಿ. ಓಪನಿಂಗ್ ಸ್ಟಾಕ್ ಯಾವುದೇ ವರ್ಷದ ಹೊಸವಾಗಿ ಆರಂಭ ಆದಾಗ ಯಾವುದೇ ಓಪನಿಂಗ್ ಸ್ಟಾಕ್ ಇರೋದಿಲ್ಲ, ಡ್ಯಾಶ್ ಹಾಕಿ. ಮೊದಲೇ ವರ್ಷಕ್ಕೆ ಡ್ಯಾಶ್, ಮುಂದೆ ಹೋದ ವರ್ಷದ ಕ್ಲೋಸಿಂಗ್ ನೆಕ್ಸ್ಟ್ ಇಯರ್ ಓಪನಿಂಗ್ ಇರುತ್ತೆ. ಆದ್ದರಿಂದ ಇಲ್ಲಿ ಕಾಪೀಸ್ ಪ್ರಿಂಟೆಡ್ ಮಾಹಿತಿ ಇದೆ, ಬರೆದುಕೊಳ್ಳಿ. ಅದು 4 ವರ್ಷಕ್ಕೆ ಬರೆದುಕೊಳ್ಬೋದು. 3000, 3200, 3500 ಮತ್ತು 3650. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕಾಲಮನ್ನು ನೋಡಿ ವರ್ಕಿಂಗ್ ನೋಟ್ದಲ್ಲಿ. ಅದು ಕ್ಲೋಸಿಂಗ್ ಸ್ಟಾಕ್ ಪ್ರಾಬ್ಲಮ್ನಲ್ಲಿ ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು 4 ವರ್ಷಕ್ಕೆ ಬರೆದುಕೊಂಡಿದ್ದೇವೆ. 250, 300, 100, 250. ಇನ್ನು ಫಾರ್ಮುಲಾ ಪ್ರಕಾರ ಓಪನಿಂಗ್ ಸ್ಟಾಕ್ ಮೊದಲೇ ವರ್ಷಕ್ಕೆ ಏನೂ ಇಲ್ಲ. ಗಮನಿಸಿ, 1986ದಲ್ಲಿ ಮೊದಲೇ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಇಲ್ಲ. ಪ್ಲಸ್ ಕಾಪೀಸ್ ಪ್ರಿಂಟೆಡ್ 3000 ಅಂದರೆ ಅದು 3000 ಟೋಟಲ್ ಆಯಿತು. ಮೈನಸ್ ಕ್ಲೋಸಿಂಗ್ ಸ್ಟಾಕ್ 250 ಈಸ್ ಈಕ್ವಲ್ ಟು ಕಾಪೀಸ್ ಸೋಲ್ಡ್ 2750. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ 250, ಮೊದಲೇ ವರ್ಷದ ಕೊನೆಗೆ 250 ಸ್ಟಾಕ್ ಇದ್ದದ್ದು ನೆಕ್ಸ್ಟ್ ಇಯರಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅಲ್ಲಿ ನೋಡಿ 250 ಓಪನಿಂಗ್ ಸ್ಟಾಕ್ ತೆಗೆದುಕೊಳ್ಳಿ. ಕಾಪೀಸ್ ಪ್ರಿಂಟೆಡ್ 3200 ಇದೆ, ಮೈನಸ್ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂದರೆ 250 ಓಪನಿಂಗ್ ಸ್ಟಾಕ್ ಪ್ಲಸ್ ಕಾಪೀಸ್ ಪ್ರಿಂಟೆಡ್ 3200 ಅಂದರೆ ಟೋಟಲ್ ಎಷ್ಟಾಯಿತು 3450 ಮೈನಸ್ 300 ಕ್ಲೋಸಿಂಗ್ ಸ್ಟಾಕ್ ಮಾಡಿ. ಹಾಗಾದರೆ ಕಾಪೀಸ್ ಸೋಲ್ಡ್ 3150 ಸಿಗುತ್ತೆ. ಹೀಗೆ 1987ಕ್ಕೆ 300 ಕ್ಲೋಸಿಂಗ್ ಸ್ಟಾಕ್ ಇದೆ. ಅದು ನೋಡಿ ನೆಕ್ಸ್ಟ್ ಇಯರಕ್ಕೆ 88ಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ 300. ಓಪನಿಂಗ್ ಸ್ಟಾಕ್ 300 ಆಗುತ್ತೆ ಪ್ಲಸ್ ಕಾಪೀಸ್ ಪ್ರಿಂಟೆಡ್ 3500, ಟೋಟಲ್ ಎಷ್ಟಾಯಿತು 3800 ಮೈನಸ್ 100 ಕ್ಲೋಸಿಂಗ್ ಸ್ಟಾಕ್ ಮಾಡಿ. ಹಾಗಾದರೆ ಕಾಪೀಸ್ ಸೋಲ್ಡ್ 3700 ಆಗುತ್ತೆ. 1988ಕ್ಕೆ ಕ್ಲೋಸಿಂಗ್ ಸ್ಟಾಕ್ 100 ಇದ್ದದ್ದು ನೆಕ್ಸ್ಟ್ ಇಯರ್ 1989ಗೆ ಓಪನಿಂಗ್ ಸ್ಟಾಕ್ 100 ಆಗುತ್ತೆ. ಈ ರೀತಿ ಕಾಪೀಸ್ ಪ್ರಿಂಟೆಡ್ ಮತ್ತು ಓಪನಿಂಗ್ ಸ್ಟಾಕ್ ಟೋಟಲ್ ಮಾಡಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿ ಕಾಪೀಸ್ ಸೋಲ್ಡ್ ಸಿಗುತ್ತೆ. ಅದು ಎಷ್ಟಾಗುತ್ತೆ 3550. ಈ ರೀತಿ ಕಾಪೀಸ್ ಸೋಲ್ಡ್ ಇಲ್ಲಿ ನೇರವಾಗಿ ಇಲ್ಲ, ಹಿಡನ್ ಇದೆ, ನಾವು ಕಂಡುಹಿಡಿಯಬೇಕು. ನೆಕ್ಸ್ಟ್ ರಾಯಲ್ಟಿ ಪೇಬಲ್ ಚಾರ್ಟನ್ನು ಮಾಡಿ. ಯೂಶ್ವಲಿ ರಾಯಲ್ಟಿ ಇಲ್ಲಿವರೆಗೆ ನಾವು ಕಲಿತದ್ದು ರಾಯಲ್ಟಿ ಪೇಬಲ್ ಚಾರ್ಟ್ 9 ಕಾಲಮ್ಗಳಿವೆ. ಆದರೆ ಇಲ್ಲಿ ಇವತ್ತು ನಮಗೆ 10 ಕಾಲಮ್ಗಳ ಅವಶ್ಯಕತೆ ಇದೆ. ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಏಕೆಂದರೆ ನೇರವಾಗಿ ರಾಯಲ್ಟಿ ಪ್ರೊಡಕ್ಷನ್ ಆಧಾರ ಮೇಲೆ ಇಲ್ಲಿ ರಾಯಲ್ಟಿ ಇಲ್ಲ. ಪ್ರೊಡಕ್ಷನ್ ಅಥವಾ ಪ್ರಿಂಟೆಡ್ ಇತ್ತಂದರೆ ಅದು 9 ಕಾಲಮ್ ಸಾಕಾಗ್ತಿತ್ತು. ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಮೇಲೆ ಪರ್ಸೆಂಟೇಜ್ ರೂಪದಲ್ಲಿ ಇರೋದರಿಂದ ನಾವು ಮೊದಲು ಸೇಲ್ಸ್ ವ್ಯಾಲ್ಯೂ ಕಂಡುಹಿಡಿದು ಪರ್ಸೆಂಟೇಜ್ ಮೇಲೆ ಕಂಡುಹಿಡಿಬೇಕಾಗುತ್ತೆ. ಅದಕ್ಕೆ ಒಂದು ಎಡಿಷ್ನಲ್ ಕಾಲಮ್ ನೀವು ಮಾಡಿಕೊಳ್ಳಿ. ನೋಡಿರಿ, ಅದರಿಂದ 10 ಕಾಲಮ್ಗಳು ಇಲ್ಲಿ ನಾವು ಮಾಡಿದ್ದೇವೆ. ಫಸ್ಟ್ ಕಾಲಮ್ ನೋಡಿ, ಹೆಡ್ಡಿಂಗ್ ಕೊಡಿ ರಾಯಲ್ಟಿ ಪೇಬಲ್ ಚಾರ್ಟ್. ಅದರ ಕೆಳಗೆ ಫಸ್ಟ್ ಕಾಲಮ್ ಇಯರ್ ಎಂಡಿಂಗ್ ಅಂತಿದೆ. ನೆಕ್ಸ್ಟ್ ಕಾಪೀಸ್ ಸೋಲ್ಡ್. ನೆಕ್ಸ್ಟ್ ಸೇಲ್ಸ್ ವ್ಯಾಲ್ಯೂ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ 30 ಪರ್ ಕಾಪಿ. ಒಂದು ಬುಕ್ಕಿನ ಬೆಲೆ 30 ರೂಪಾಯಿ ಇದೆ ಅಂತ ಕೊಟ್ಟಿದ್ದಾರೆ. ಅದರಿಂದ 2750 ಕಾಪಿ ಸೇಲ್ ಆದರೆ ಎಷ್ಟಾಗುತ್ತೆ ಇಂಟು ಮಾಡಬೇಕು, ಗುಣಲೆ ಮಾಡಬೇಕು, ಗುಣಿಸಬೇಕು. 2750 ಗುಣಲೆ 30 ಮಾಡಿದಾಗ 82,500 ಬರುತ್ತೆ. ಹೀಗೆ ಇಲ್ಲಿ ಕಾಪೀಸ್ ಸೋಲ್ಡ್ ಆದಮೇಲೆ ಸೇಲ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಆಮೇಲೆ ರಾಯಲ್ಟಿ ಕಾಲಮ್, ರಾಯಲ್ಟಿ at 20%, ಸೇಲ್ಸ್ ವ್ಯಾಲ್ಯೂ ಮೇಲೆ 20% ಇದೆ. ಫಸ್ಟ್ ಇಯರ್ಕ್ಕೆ ನೋಡಿ 82,500 ಸೇಲ್ಸ್ ವ್ಯಾಲ್ಯೂ ಇದೆ. ಅದಕ್ಕೆ ಇಂಟು 20% ಮಾಡಿ 16,500 ಆಗುತ್ತೆ. ಹೀಗೆ ರಾಯಲ್ಟಿ 16,500. ನೆಕ್ಸ್ಟ್ ಕಾಲಮ್ ಹೆಡ್ಡಿಂಗ್ ಇದೆ ಮಿನಿಮಮ್ ರೆಂಟ್, ಆಮೇಲೆ ಶಾರ್ಟ್ ವರ್ಕಿಂಗ್ಸ್, ಆಮೇಲೆ ಸರ್ಪ್ಲಸ್. ನೆಕ್ಸ್ಟ್ 2 ಕಾಲಮ್ ಶಾರ್ಟ್ ವರ್ಕಿಂಗ್ ರಿಲೇಟೆಡ್ ಏನಂದರೆ ಶಾರ್ಟ್ ವರ್ಕಿಂಗ್ ರಿಕವರ್ಡ್, ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್. ಆಮೇಲೆ ಫೈನಲ್ ಕಾಲಮ್ ಅಮೌಂಟ್ ಪೇಬಲ್ ಟು ಸೋಮನಾಥ್. ಇಲ್ಲಿ ಆಥರ್ ಸೋಮನಾಥ್ ಇರೋದ್ರಿಂದ ಸೋಮನಾಥು ಲೇಸರ್ ಇರುತ್ತಾನೆ.
ಅದಕ್ಕೆ ಸೋಮನಾಥ್ಗೆ ಇಲ್ಲಿ ದುಡ್ಡು ಕೊಡಬೇಕಾಗುತ್ತೆ, ಲೀಸಿ ಕೊಡಬೇಕಾಗುತ್ತೆ. ಲೀಸಿ ಯಾರಂದರೆ ದಾನೇಶ್ವರಿ ಪಬ್ಲಿಷರ್ಸ್. ಹೀಗೆ ನೋಡಿ, ಹಾಗಾದರೆ ಈ ರಾಯಲ್ಟಿ ಚಾರ್ಟನ್ನು ತೆಗೆದುಕೊಳ್ಳೋದಕ್ಕೆ ಮೊದಲೇ ವರ್ಷ 4 ವರ್ಷ ಬರೆದುಕೊಳ್ಬೋದು. 31/12/86, 31/12/87, 31/12/88 ಮತ್ತು 31/12/89. ಹೀಗೆ ಪ್ರಾಬ್ಲಮ್ದಲ್ಲಿ ಕೊಟ್ಟ 4 ವರ್ಷಗಳನ್ನ ಬರೆದುಕೊಳ್ಳಿ. ಅದೇ ರೀತಿ ಕಾಪಿ ಸೋಲ್ಡ್ ನಾವು ಮೇಲೆ ವರ್ಕಿಂಗ್ ನೋಟ್ ಮಾಡಿ ಕಂಡುಹಿಡಿದ್ದೇವೆ, ಅದನ್ನು ಬರೀರಿ. ಮೇಲೆ ಏನೇ ಇದೆ ವರ್ಕಿಂಗ್ ನೋಟ್ ನೋಡಿ, ಕಾಪಿ ಸೋಲ್ಡ್ ಕಾಲಮ್ದಲ್ಲಿ ಎಷ್ಟಿದೆ ಅಷ್ಟೆಲ್ಲ ತೆಗೆದುಕೊಳ್ಳಿ. 2750 ಮೊದಲನೇ ವರ್ಷ, ಎರಡನೇ ವರ್ಷ 3150, ಮೂರನೇ ವರ್ಷ 3700, ನಾಲ್ಕನೇ ವರ್ಷ 3550. ನೆಕ್ಸ್ಟ್ ಸೇಲ್ಸ್ ವ್ಯಾಲ್ಯೂ ಕಾಲಮ್ ನೋಡಿ, 30 ಪರ್ ಕಾಪಿ ಇದೆ. ಅದರಿಂದ ಮೊದಲನೇ ವರ್ಷ 86ಗೆ 82,500 ಆಗುತ್ತೆ. ಹೇಗೆ ಬರುತ್ತೆ ಅಂದರೆ 2750 ಕಾಪಿ ಸೋಲ್ಡ್ಗೆ ಗುಣಲೆ 30 ರೂಪಾಯಿ ಮಾಡಿ, ಒಂದು ಕಾಪಿಗೆ 30 ರೂಪಾಯಿ ಇರೋದ್ರಿಂದ ಅದನ್ನು ಗುಣಿಸಿ 2750 ಇಂಟು 30 ಮಾಡಿದಾಗ 82,500. ಅದೇ ರೀತಿ 3150 ಕಾಪಿ ಸೋಲ್ಡ್ ಇದೆ 87ಗೆ, ಇಂಟು 30 ಮಾಡಿ 94,500 ಬರುತ್ತೆ. ಅದೇ ರೀತಿ 3,700 ಇಂಟು 30 ಪರ್ ಕಾಪಿ ಅಂದಾಗ ಒಟ್ಟು 3,700 ವ್ಯಾಲ್ಯೂ ಎಷ್ಟಂದರೆ 1,11,000. ಅದೇ ರೀತಿ 3,550 ಇಂಟು 30 ಮಾಡಿದಾಗ 1,06,500. ಈ ರೀತಿ ನಾವು ಸೇಲ್ಸ್ ವ್ಯಾಲ್ಯೂ ಕಂಡುಹಿಡಿದಿದ್ದೇವೆ 4 ವರ್ಷಕ್ಕೆ. 4 ವರ್ಷಕ್ಕೆ ರಾಯಲ್ಟಿ ನೀವು ಕಂಡುಹಿಡಿಯಿರಿ. ಫಸ್ಟ್ ಇಯರ್ ನೋಡಿ, ಇಂಟು 20% ಮಾಡ್ತಾ ಹೋಗಿ, ಯಾಕೆಂದರೆ ರಾಯಲ್ಟಿ ಪೇಬಲ್ ಕೊಡೋದು ಹಾಗೆ ಇದೆ. ಸೇಲ್ಸ್ ವ್ಯಾಲ್ಯೂ ಮೇಲೆ 20% ಇರೋದರಿಂದ ಮೊದಲೇ ವರ್ಷ ಅಂದರೆ 1986ಗೆ ಗಮನಿಸಿ, ಸೇಲ್ಸ್ ವ್ಯಾಲ್ಯೂ 82,500 ಇದೆ. ಗುಂಡ್ಲೆ 20% ಮಾಡಿ ಅದು ಎಷ್ಟು ಬರುತ್ತೆ, ಅಥವಾ ಆನ್ಸರ್ ಎಷ್ಟು ಅಂದರೆ 16,500, 16,500 ಇದೆ. ನೆಕ್ಸ್ಟ್ ಇಯರ್ ನೋಡಿ, ಎರಡನೇ ವರ್ಷಕ್ಕೆ 94,500 ಇಂಟು 20% ಮಾಡಿದಾಗ 18,900. ಮೂರನೇ ವರ್ಷ ಅಂದರೆ 88ಕ್ಕೆ 1988ಗೆ ಸೇಲ್ಸ್ ವ್ಯಾಲ್ಯೂ 1,11,000 ಇದೆ. ಇಂಟು 20% ಮಾಡಿ ಅದು 22,200 ಆಗುತ್ತೆ. ನೆಕ್ಸ್ಟ್ 89ಗೆ ಸೇಲ್ಸ್ ವ್ಯಾಲ್ಯೂ 1,06,500 ಇದೆ. ಇಂಟು 20% ಮಾಡಿ 21,300 ಆಗುತ್ತೆ. ನೋಡಿ, ಈ ರೀತಿ ರಾಯಲ್ಟಿಯನ್ನು ಕಂಡುಹಿಡಿತಾ ಇದ್ದೀವಿ. ಇನ್ನು ಮಿನಿಮಮ್ ರೆಂಟ್ ಅಗ್ರಿಮೆಂಟ್ ಪ್ರಕಾರ ಮಿನಿಮಮ್ ರೆಂಟ್ ಅಥವಾ ಮಿನಿಮಮ್ ಅಮೌಂಟ್ ಅದು ಫಿಕ್ಸ್ಡ್ ಅಮೌಂಟ್ ಇದೆ. ರಾಯಲ್ಟಿ ಕಡಿಮೆ ಇದ್ದಾಗ ಫಿಕ್ಸ್ಡ್ ಅಮೌಂಟ್ ಅಷ್ಟಾದರೂ ಓನರ್ಗೆ ಕೊಡಬೇಕಾಗುತ್ತೆ, ಕಂಡೀಷನ್ ಪ್ರಕಾರ ಅಥವಾ ಷರತ್ತು ಪ್ರಕಾರ ಅಥವಾ ಅಗ್ರಿಮೆಂಟ್ ಪ್ರಕಾರ. ಈ ರೀತಿ ಮಿನಿಮಮ್ ಅಮೌಂಟ್ ಅಥವಾ ಮಿನಿಮಮ್ ರೆಂಟ್ ಇಲ್ಲಿ ಕೊಟ್ಟದ್ದು 20,000 ಇದೆ. ಆದ್ದರಿಂದ ಎಲ್ಲ ವರ್ಷಕ್ಕೆ 20,000 ಬರೆದುಕೊಳ್ಳಿ. ನೋಡಿ, ಇನ್ನು ಮುಂದೆ ಕಂಪೇರ್ ಮಾಡಿ, ರಾಯಲ್ಟಿ ಮತ್ತು ಮಿನಿಮಮ್ ರೆಂಟನ್ನು ಕಂಪೇರ್ ಮಾಡಬೇಕು. ರಾಯಲ್ಟಿ ಕಡಿಮೆ ಇದ್ದಾಗ ಅದು ಡೆಫಿಸಿಟ್ ಅಮೌಂಟ್, ಶಾರ್ಟ್ ವರ್ಕಿಂಗ್ಸ್ ಎಂದು ಕರೀತೇವೆ. ರಾಯಲ್ಟಿ ನೋಡಿ 1986ಗೆ 16,500 ಇದೆ. ಮಿನಿಮಮ್ ಅಮೌಂಟ್ 20,000 ಇದೆ. ಹಾಗಾದರೆ ಎಷ್ಟು ಮಿನಿಮಮ್ ಅಮೌಂಟ್ಗಿಂತ ರಾಯಲ್ಟಿ ಕಡಿಮೆ ಇದೆ ಅಂದರೆ 20,000 ಮತ್ತು 16,500 ಕಂಪೇರ್ ಮಾಡಿ ಅಥವಾ ಒಂದರಲ್ಲಿ ಒಂದು ಮೈನಸ್ ಮಾಡಿ 20,000 ಮೈನಸ್ 16,500 ಈಸ್ ಈಕ್ವಲ್ ಟು 3,500 ಆಗುತ್ತೆ. ಈ ರೀತಿ ಇಲ್ಲಿ ಶಾರ್ಟ್ ವರ್ಕಿಂಗ್ 3,500 ಇದೆ ಡೆಫಿಸಿಟ್ ಅಮೌಂಟ್. ಇಲ್ಲಿ ರಾಯಲ್ಟಿ ಕಡಿಮೆ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ ಸೇರಿ ಆಗುವ ಹಣವನ್ನು ಓನರ್ಗೆ ಕೊಡಬೇಕಾಗುತ್ತೆ. ಅದರಿಂದ ಅಮೌಂಟ್ ಪೇಬಲ್ ಟು ಸೋಮನಾಥ್ 20,000 ಆಗುತ್ತೆ. ಯಾಕಂದರೆ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ಫಿಕ್ಸ್ಡ್ ಅಮೌಂಟ್ ಆದರೂ ಕೊಡಲೇಬೇಕಾಗುತ್ತೆ. ಅದರಿಂದ ಇಲ್ಲಿ 16,000 ರಾಯಲ್ಟಿ ಆದರೂ ಸಹಿತ 20,000 ಕೊಡಬೇಕಾಗುತ್ತೆ. ಜಾಸ್ತಿ ಕೊಟ್ಟದ್ದನ್ನು ರಿಕವರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದು ಮುಂದಿನ ವರ್ಷಗಳಲ್ಲಿ ನೀವು ಜಾಸ್ತಿ ಪ್ರಿಂಟ್ ಮಾಡಿ ಸೇಲ್ ಮಾಡಿ ಮೊದಲೇ ವರ್ಷಕ್ಕೆ ಕಡಿಮೆ ಬಿದ್ದ ಹಣವನ್ನು ನೀವು ರಿಕವರಿ ಮಾಡಿಕೊಳ್ಳಬಹುದು ಅಂತ ಷರತ್ತಿನಲ್ಲಿ ಬರೆದಿದೆ. ಹಾಗಾದರೆ ಅದಕ್ಕೆ ನಾವೇನು ಕರಿತೀವಿ, ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ರಿಕವರೇಬಲ್ ಔಟ್ ಆಫ್ ದಿ ಎಕ್ಸೆಸ್ ರಾಯಲ್ಟಿ ಆಫ್ ದ ನೆಕ್ಸ್ಟ್ 2 ಇಯರ್ಸ್ ಅಂತ ಇದೆ ಇಲ್ಲಿ. ಹಾಗಾದರೆ ಪ್ರತಿ ವರ್ಷದ ಯಾವುದೇ ವರ್ಷದಲ್ಲಿ ಏನಾದರೂ ಡೆಫಿಸಿಟ್ ಅಮೌಂಟ್, ಕೊರತೆ ಹಣ ಅಥವಾ ಅದಕ್ಕೆ ನಾವು ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ, ಅಥವಾ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ರಾಯಲ್ಟಿ ಅನ್ಬೋದು. ಅದಕ್ಕೆ ಶಾರ್ಟ್ ವರ್ಕಿಂಗ್ ಅನ್ಬೋದು, ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆ್ಯಕ್ಚುಯಲ್ ರಾಯಲ್ಟಿ ಅನ್ಬೋದು, ಅಥವಾ ಡೆಫಿಸಿಟ್ ಅಮೌಂಟ್ ಅನ್ಬೋದು. ಎಲ್ಲ ಒಂದೇ ಅರ್ಥ ಇರುತ್ತೆ. ಅದರಿಂದ ಹೀಗೆ ಹೆಚ್ಚಿಗೆ ಕೊಟ್ಟ ಹಣವನ್ನು ಡೆಫಿಸಿಟ್ ಅಮೌಂಟನ್ನು ಮುಂದಿನ ವರ್ಷಗಳಲ್ಲಿ
ಜಾಸ್ತಿ ಪ್ರಿಂಟ್ ಮಾಡಿ ಸೇಲ್ ಮಾಡಿ ರಿಕವರ್ ಮಾಡಿಕೊಳ್ಳದೆ ಅವಕಾಶ ಕೊಟ್ಟಿರುತ್ತೆ. ಹಾಗಾದರೆ ಅವಕಾಶದ ಒಂದು ಅವಧಿ ಇದೆ, ಅದು ಡೆಡ್ಲೈನ್ ಯಾವಾಗ ಅಂತ ನೋಡಿದರೆ ಡೆಡ್ಲೈನ್ ಮೀನ್ಸ್ ಲಾಸ್ಟ್ ಪೀರಿಯಡ್, ಲಾಸ್ಟ್ ಡೇಟ್ ಟು ರಿಕವರ್ ದ ಡೆಫಿಸಿಟ್ ಆರ್ ಶಾರ್ಟ್ ವರ್ಕಿಂಗ್ ಈಸ್ 2 years. Next 2 years, that means in any year there is a short working that has to be recovered in next 2 years. ಅಂದರೆ ಯಾವುದೇ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು ಮುಂದಿನ 2 ವರ್ಷಗಳವರೆಗೆ, ಮುಂದಿನ 2 ವರ್ಷದವರೆಗೆ ಕಾಲಾವಧಿ ಇದೆ. ಆದ್ದರಿಂದ ಇಲ್ಲಿ ನೋಡಿ, ಮೊದಲನೇ ವರ್ಷ 16,500 ರಾಯಲ್ಟಿ ಇದೆ, 20,000 ಮಿನಿಮಮ್ ರೆಂಟ್ ಇದೆ. ಮಿನಿಮಮ್ ರೆಂಟ್ ಕೊಡಬೇಕಾಗುತ್ತೆ, ರಾಯಲ್ಟಿ ಕಡಿಮೆ ಇರೋದ್ರಿಂದ ಓನರ್ಗೆ 20,000 ಅಮೌಂಟ್ ಪೇಬಲ್ ಟು ಸೋಮನಾಥ್ 20,000 ಇಡಬೇಕು. ಮೊದಲನೇ ವರ್ಷ ಶಾರ್ಟ್ ವರ್ಕಿಂಗ್ ಇದ್ದಾಗ ಸರ್ಪ್ಲಸ್ ಇರೋದಿಲ್ಲ, ಸರ್ಪ್ಲಸ್ ಇದ್ದಾಗ ಶಾರ್ಟ್ ವರ್ಕಿಂಗ್ ಇರೋದಿಲ್ಲ, ಯಾವುದಾದ್ರೂ ಒಂದು ಇರುತ್ತೆ. ನೋಡಿ, ಇಲ್ಲಿ ಶಾರ್ಟ್ ವರ್ಕಿಂಗ್ ಇದೆ, ಸರ್ಪ್ಲಸ್ ಕಾಲಮ್ ಡ್ಯಾಶ್. ಮೊದಲನೇ ವರ್ಷ ರಿಕವರಿ ನಾಟ್ ರಿಕವರಿ ಬರೋದಿಲ್ಲ, ಅದು ಡ್ಯಾಶ್ ಹಾಕಿ ಆಮೇಲೆ ಅಮೌಂಟ್ ಪೇಬಲ್ ಟು ಸೋಮನಾಥ್ 20,000 ಇದೆ. ನೆಕ್ಸ್ಟ್ 31/12/87 ಎರಡನೇ ವರ್ಷಕ್ಕೆ ಗಮನಿಸಿ, ರಾಯಲ್ಟಿ ಕಾಲಮ್ ನೋಡಿ ಎಷ್ಟಿದೆ, 18,900. 31 ಡಿಸೆಂಬರ್ 2087ಕ್ಕೆ ರಾಯಲ್ಟಿ ನೋಡಿ ಎಷ್ಟಿದೆ, 18,900. ಹಾಗಾದರೆ ಮಿನಿಮಮ್ ಅಮೌಂಟ್ ಕೊಡೋದು 20,000 ಇದೆ. ಮತ್ತು ಮಿನಿಮಮ್ ಅಮೌಂಟೇ ಜಾಸ್ತಿ ಇದೆ, ರಾಯಲ್ಟಿ ಕಡಿಮೆ ಇದೆ, ಮಿನಿಮಮ್ ಅಮೌಂಟೇ ಕೊಡಬೇಕು 20,000. ಎಷ್ಟು ಕಡಿಮೆ ಬೀಳ್ತಾ ಇದೆ ಅಂದರೆ 1100, 2 ಮೈನಸ್ ಮಾಡಿ, ಒಂದರಲ್ಲಿ ಒಂದು 20,000 ಮೈನಸ್ 18,900 ಈಸ್ ಈಕ್ವಲ್ ಟು 1,100. ಈ ರೀತಿ 1,100 ಶಾರ್ಟ್ ವರ್ಕಿಂಗ್ ಅಥವಾ ಡೆಫಿಸಿಟ್ ಆಗುತ್ತೆ. ಇನ್ನು ಸರ್ಪ್ಲಸ್ ಡ್ಯಾಶ್ ಹಾಕಿ, ಕಾಲಮ್ ಡೆಫಿಸಿಟ್ ಅಥವಾ ಶಾರ್ಟ್ ವರ್ಕಿಂಗ್ ಇದ್ದರೆ ಸರ್ಪ್ಲಸ್ ಇರೋದಿಲ್ಲ, ಡ್ಯಾಶ್ ರಿಕವರಿ ಮಾಡಲಿಕ್ಕೆ ಸರ್ಪ್ಲಸ್ನೇ ಇಲ್ಲ, ಅದು ಡ್ಯಾಶ್. ನಾಟ್ ರಿಕವರಿ, ಇಲ್ಲಿ ಡೆಡ್ಲೈನ್ ಇನ್ನೂ ಮುಗಿದಿಲ್ಲ, ಯಾಕಂದರೆ ಮೊದಲೇ ವರ್ಷ 86ದಲ್ಲಿ ಏನಾದರೂ 3,500 ಇಲ್ಲಿ ಶಾರ್ಟ್ ವರ್ಕಿಂಗ್ ಇದೆ, ಅದನ್ನು ರಿಕವರಿ ಮಾಡಲಿಕ್ಕೆ ನೆಕ್ಸ್ಟ್ 2 years, ಅಂದರೆ 86ದಲ್ಲಿ ಇರುವಂಥ ಶಾರ್ಟ್ ವರ್ಕಿಂಗು ನೆಕ್ಸ್ಟ್ 2 years ಅಂದಾಗ 87 ಮತ್ತು 88, ಹೀಗೆ 88 31/12/88 ಡೆಡ್ಲೈನ್ ಆಗುತ್ತೆ, ಅಲ್ಲಿವರೆಗೆ ರಿಕವರಿ ಆಗಬೇಕಾಗುತ್ತೆ. ಹಾಗಾದರೆ ಎರಡನೇ ವರ್ಷಕ್ಕೂ ನಾಟ್ ರಿಕವರೇಬಲ್ ಅಥವಾ ಇರ್ರಿಕವರೇಬಲ್ ಕಾಲಮ್ ಡ್ಯಾಶ್ ಬರುತ್ತೆ. ಅಮೌಂಟ್ ಪೇಬಲ್ ಟು ಸೋಮನಾಥ್ ಅಥವಾ ಓನರ್ 20,000 ಆಗುತ್ತೆ, ಯಾಕಂದರೆ ಶಾರ್ಟ್ ವರ್ಕಿಂಗ್ ಇದೆ, ಇಲ್ಲಿ ಸರ್ಪ್ಲಸ್ ಇಲ್ಲ. ರಿಕವರಿ ನಾಟ್ ರಿಕವರಿ ಇಲ್ಲಿ ಬರುವುದಿಲ್ಲ, ಯಾಕಂದರೆ ಡೆಡ್ಲೈನ್ ಮುಗಿದಿಲ್ಲ. ನಾಟ್ ರಿಕವರಿ ಅನ್ನೋದು ಡೆಡ್ಲೈನ್ ಮುಗಿದಾಗ ಮಾತ್ರ, ಅಥವಾ ಲಾಸ್ಟ್ ಡೇಟ್ ಟು ಪೀರಿಯಡ್ ಟು ಲಾಸ್ಟ್ ಡೇಟ್ ಟು ರಿಕವರ್ ದಿ ಡೆಫಿಸಿಟ್ ಆರ್ ಶಾರ್ಟ್ ವರ್ಕಿಂಗ್, ಅದು ಯಾವಾಗಿದೆ ಅದಕ್ಕೆ ನಾವು ಡೆಡ್ಲೈನ್ ಅಂತೀವಿ. ನೋಡಿ, ಹಾಗಾದರೆ ಮೂರನೇ ವರ್ಷ 31/12/1988ಗೆ ಇಲ್ಲಿ ರಾಯಲ್ಟಿ ನೋಡಿ, ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದು ಎಷ್ಟಿದೆ, 22,200. ಹಾಗಾದರೆ ಮಿನಿಮಮ್ ಅಮೌಂಟ್ 20,000 ಇದೆ, ಮಿನಿಮಮ್ ಅಮೌಂಟ್ಗಿಂತ ರಾಯಲ್ಟಿ ಜಾಸ್ತಿ ಇದೆ, ರಾಯಲ್ಟಿ ಕೊಡಬೇಕಾಗುತ್ತೆ. ಆದರೆ ಈ ಹಿಂದಿನ ವರ್ಷಗಳಲ್ಲಿ ಡೆಫಿಸಿಟ್ ಏನಾದರೂ ಇದ್ದರೆ ಅದು ರಿಕವರಿ ಮಾಡಲಿಕ್ಕೆ ಅವಕಾಶ ಇದ್ದಾಗ ಅದನ್ನು ಮೈನಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಓನರ್ಗೆ ಕೊಡಬೇಕಾಗುತ್ತೆ. ಹಾಗೆ ಇಲ್ಲಿ 1988ಗೆ ಅಂದರೆ 1988ಕ್ಕೆ ಅಂದರೆ ಮೂರನೇ ವರ್ಷಕ್ಕೆ ಇಲ್ಲಿ 22,200 ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್ ಅಥವಾ ಮಿನಿಮಮ್ ಅಮೌಂಟ್ 20,000 ಇದೆ, ರಾಯಲ್ಟಿ ಜಾಸ್ತಿ ಇದೆ, ಎಷ್ಟು ಅಂದರೆ 2,200, ಅದಕ್ಕೆ ನಾವು ಸರ್ಪ್ಲಸ್ ಎಂದು ಕರೆಯುತ್ತೀವಿ. ಹಾಗಾದರೆ ಮೂರನೇ ವರ್ಷಕ್ಕೆ ಸರ್ಪ್ಲಸ್ 2,200. ಆ ಎಲ್ಲ ಹಣ ರಿಕವರಿ ಮಾಡಿಕೊಳ್ಬೇಕು, ಯಾಕೆಂದರೆ ಇದು ಲಾಸ್ಟ್ ಲೈನ್ ಇದೆ, ಡೆಡ್ಲೈನ್ 31 ಡಿಸೆಂಬರ್ 2086ಕ್ಕೆ ಅಥವಾ 1986ಕ್ಕೆ ಏನು ಶಾರ್ಟ್ ವರ್ಕಿಂಗ್ ಇದೆ ಅದನ್ನು ನೆಕ್ಸ್ಟ್ 2 years ಅಂದಾಗ 87-88 ಇದು ಲಾಸ್ಟ್ ಡೆಡ್ಲೈನ್ ಆಗುತ್ತೆ. 86ದಲ್ಲಿ ಇರುವಂಥ ಶಾರ್ಟ್ ವರ್ಕಿಂಗಿಗೆ 88 ಇದು ಡೆಡ್ಲೈನ್ ಆಗುತ್ತೆ ಲಾಸ್ಟ್. ಇಲ್ಲಿ ರಿಕವರಿ ಆಗದಿದ್ದರೆ ಅದು ಇರ್ರಿಕವರೇಬಲ್ ಅಥವಾ ನಾಟ್ ರಿಕವರ್ಡ್ ಎಂದು ಕರೆಯುತ್ತೇವೆ. ನೋಡಿ, ಹಾಗಾದರೆ ಮೊದಲನೇ ವರ್ಷದಲ್ಲಿ 3,500 ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿಕೊಳ್ಳಿಕ್ಕೆ ನೆಕ್ಸ್ಟ್ 2 years ಅಂದಾಗ 88 ಇದು ಲಾಸ್ಟ್ ವರ್ಷ ಆಗುತ್ತೆ. 88ದಲ್ಲಿ ಸರ್ಪ್ಲಸ್ 2,200 ಮಾತ್ರ ಬಂದಿದೆ. ಹಾಗಾದರೆ 2,200 ಮಾತ್ರ ರಿಕವರಿ ಆಗುತ್ತೆ. ಇದು ಡೆಡ್ಲೈನ್ ಅಥವಾ ಕೊನೆಯ ಅವಧಿಯಾಗಿರೋದ್ರಿಂದ ಇಲ್ಲಿ 1,300, ಯಾಕಂದರೆ 3,500ದಲ್ಲಿ ಮೊದಲನೇ ವರ್ಷಕ್ಕೆ ಗಮನಿಸಿ ಶಾರ್ಟ್ ವರ್ಕಿಂಗ್ 3,500 ಇದೆ, ಅದರಲ್ಲಿ 2,200 ಮಾತ್ರ ರಿಕವರಿ ಆಗುತ್ತೆ. ರಿಮೈನಿಂಗ್ 1,300 ನಾಟ್ ರಿಕವರ್ಡ್ ಅಥವಾ ಇರ್ರಿಕವರ್ಡ್ ಆಗುತ್ತೆ, ಏಕೆಂದರೆ 3,500 ಮೈನಸ್ 2,200 ಈಕ್ವಲ್ ಟು 1,300 ಆಗುತ್ತೆ. ಈ ರೀತಿ 1,300 ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಅಥವಾ ನಾಟ್ ರಿಕವರ್ಡ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಎಂದು ಕರೀಬೋದು. ಹಾಗಾದರೆ ಅಮೌಂಟ್ ಪೇಬಲ್ ಟು ಸೋಮನಾಥ್ ಎಷ್ಟು ಅಂದರೆ
ರಾಯಲ್ಟಿದಲ್ಲಿ ರಿಕವರಿ ಆಗೋದನ್ನು ಮೈನಸ್ ಮಾಡಿ ಕೊಡಬೇಕು. ರಾಯಲ್ಟಿ ಯಾವಾಗ ಜಾಸ್ತಿ ಇರುತ್ತೆ, ಮಿನಿಮಮ್ ರೆಂಟ್ ಜಾಸ್ತಿ ಇದ್ದಾಗ ಮಿನಿಮಮ್ ರೆಂಟ್ ಕೊಡ್ತಾಯಿದ್ವಿ, ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಜಾಸ್ತಿ ಇದ್ದಾಗ ರಾಯಲ್ಟಿನೇ ಕೊಡ್ತಾ ಇದ್ದೀವಿ. ಆದರೆ ರಿಕವರಿ ಆಗಿದ್ದರೆ ಅದನ್ನು ಮೈನಸ್ ಮಾಡಿ ಕೊಡ್ತಾಯಿದ್ದೀವಿ. ಇಲ್ಲಿ ರಿಕವರಿ ಇದೆ ನೋಡಿ, ಕಾಲಮ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ 2200 ಇದೆ. ಹೀಗೆ ಇಲ್ಲಿ ರಾಯಲ್ಟಿ ಎಷ್ಟಿದೆ, ಮೂರನೇ ವರ್ಷಕ್ಕೆ 22,200 ಇದೆ. ಇದರಲ್ಲಿ ಮೈನಸ್ ಮಾಡಿ ಸರ್ಪ್ಲಸ್ 22,200 ರಾಯಲ್ಟಿ ಇದೆ. ಈ ರಾಯಲ್ಟಿದಲ್ಲಿ ರಿಕವರಿ ಆಗಿದ್ದನ್ನು ಮೈನಸ್ ಮಾಡಿ 2,200, ಹಾಗಾದರೆ ರಿಮೈನಿಂಗ್ 20,000 ಪೇಬಲ್ ಟು ಸೋಮನಾಥ್ ಆಗುತ್ತೆ. ಇನ್ನು ಕೊನೆಗೆ 31/12/89ಗೆ ಇಲ್ಲಿ ರಾಯಲ್ಟಿ ಎಷ್ಟು 21,300 ಇದೆ. ಮಿನಿಮಮ್ ರೆಂಟ್ 20,000, ಹಾಗಾದರೆ ರಾಯಲ್ಟಿನೇ ಜಾಸ್ತಿ ಇದೆ, ರಾಯಲ್ಟಿ ಕೊಡಬೇಕಾಗುತ್ತೆ, ಆದರೆ ರಿಕವರಿ ಮೈನಸ್ ಮಾಡಿ ಕೊಡಬೇಕಾಗುತ್ತೆ. ಇಲ್ಲಿ ಮೊದಲೇ ವರ್ಷದ್ದು ನೋಡಿ, ಶಾರ್ಟ್ ವರ್ಕಿಂಗ್ ಮೊದಲೇ ವರ್ಷದ್ದೇನು 3,500 ಇದೆ, ಅದು ಕ್ಲಿಯರ್ ಆಗಿದೆ. ಅದು ನೆಕ್ಸ್ಟ್ 2 ಇಯರ್ಸ್ ಡೆಡ್ಲೈನಿಂದಾಗ ಡೆಡ್ಲೈನ್ ಕೊನೆಯ ವರ್ಷದಲ್ಲಿನೇ, ಅಂದರೆ 2086 88 ಡೆಡ್ಲೈನ್. ಹಾಗಾದಾಗ 88ದಲ್ಲಿ ನೋಡಿ 3,500 ಶಾರ್ಟ್ ವರ್ಕಿಂಗ್ದಲ್ಲಿ 2,200 ಮಾತ್ರ ರಿಕವರಿ ಆಗಿದೆ, 1,300 ನಾಟ್ ರಿಕವರಿ ಆಗಿದೆ. ಹಾಗಾದರೆ 87 1987ಕ್ಕೆ 1100 ಶಾರ್ಟ್ ವರ್ಕಿಂಗ್ ಇದೆ. ಈ 1,100 ರಿಕವರಿ ಆಗುತ್ತೆ, ಯಾಕಂದರೆ ಡೆಡ್ಲೈನ್ ಯಾವಾಗೂ 1987ದಲ್ಲಿ ಇರುವಂಥ ಶಾರ್ಟ್ ವರ್ಕಿಂಗ್ 1100ಕ್ಕೆ ಡೆಡ್ಲೈನ್ ಯಾವುದು, ನೆಕ್ಸ್ಟ್ 2 ಇಯರ್ಸ್ ಅಂದರೆ ಪ್ರತಿ ವರ್ಷದಕ್ಕೆ ನೆಕ್ಸ್ಟ್ 2 ಇಯರ್ಸ್ ನಾವು ನೋಡ್ತಾ ಹೋಗಬೇಕು. ಹಾಗಾದರೆ 87ಗೆ ನೆಕ್ಸ್ಟ್ 2 ಇಯರ್ಸ್ ಅಂದಾಗ 88 ಮತ್ತು 89 ಆಗುತ್ತೆ. ಹೇಗೆ 89ನಲ್ಲಿ ಲಾಸ್ಟ್ ವರ್ಷ ಕೊನೆಯ ವರ್ಷ ಇದೆ, 87ದಲ್ಲಿ ಇರುವಂಥ ಶಾರ್ಟ್ ವರ್ಕಿಂಗಿಗೆ ಇಲ್ಲಿ ರಿಕವರಿ ಆಗದಿದ್ದರೆ ಅದು ನಾಟ್ ರಿಕವರೇಬಲ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಾಸ್ ಆಗ್ತಾಯಿತ್ತು ನೋಡಿ. ಹಾಗಾದರೆ ಇಲ್ಲಿ ರಿಕವರಿ ಆಗುತ್ತೆ, ಯಾಕಂದರೆ ಸರ್ಪ್ಲಸ್ 1,300 ಇದೆ, ರಾಯಲ್ಟಿ 21,300, ಮಿನಿಮಮ್ ಅಮೌಂಟ್ 20,000. ಹಾಗಾದರೆ ರಾಯಲ್ಟಿ ಜಾಸ್ತಿ ಇದೆ, ಅದು ಎಷ್ಟಿದೆ ಅಂದರೆ ಅದಕ್ಕೆ ನಾವು ಸರ್ಪ್ಲಸ್ ಎಂದು ಕರಿತಾ ಇದ್ದೀವಿ, 1,300. ಇದರಲ್ಲಿ 1,100 ಮಾತ್ರ ರಿಕವರಿ ಆಗ್ತಾಯಿದೆ, ಯಾಕಂದರೆ 31/12/87ಗೆ ಶಾರ್ಟ್ ವರ್ಕಿಂಗ್ ನೋಡಿ 1100 ಇದೆ. ಮೊದಲೇ ವರ್ಷದ ಶಾರ್ಟ್ ವರ್ಕಿಂಗ್ ಕ್ಲಿಯರ್ ಆಗಿದೆ, 2,200 ರಿಕವರ್ಡ್, 1,300 ನಾಟ್ ರಿಕವರ್ಡ್. 87ದಲ್ಲಿ 1,100 ಶಾರ್ಟ್ ವರ್ಕಿಂಗು, ಅದು ನೆಕ್ಸ್ಟ್ 2 ಇಯರ್ಸ್ ಅಂದಾಗ್ರಿ 88 ಮತ್ತು 89 ಲಾಸ್ಟ್ ಇರುತ್ತೆ. 88ದಲ್ಲಿ ರಿಕವರಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಯಾಕಂದರೆ ಅದಕ್ಕೂ ಮುಂಚೆ ಇತ್ತು ನೋಡಿ. 89ದಲ್ಲಿ ಸರ್ಪ್ಲಸ್ 1,300 ಏನಿದೆ, ಇದರಲ್ಲಿ 1,100 ಮಾತ್ರ ರಿಕವರಿ ಆಗುತ್ತೆ, ಯಾಕಂದರೆ ನಮ್ಮ ಹಿಂದಿನ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ 1,100 ಮಾತ್ರ ಇದೆ. 1,300 ಮೈನಸ್ 1,100 ಈಸ್ ಈಕ್ವಲ್ ಟು 20,200 ಈಸ್ ಈಕ್ವಲ್ ಟು 20,200. ಹೀಗೆ ಅಮೌಂಟ್ ಪೇಬಲ್ ಟು ರಾಯಲ್ಟಿ ಪೇಬಲ್ ಚಾರ್ಟ್ 20,200 ಆಗುತ್ತೆ ನೋಡಿ ಈ ರೀತಿ. ಏಕೆಂದರೆ ಎರಡನೇ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ 1,100 ಇದೆ, ಅದು ಎಲ್ಲ ರಿಕವರಿ ಆಗುತ್ತೆ, ಏಕೆಂದರೆ ನೆಕ್ಸ್ಟ್ 2 ಇಯರ್ಸ್ ಅಂದಾಗ 89 ಡೆಡ್ಲೈನ್ ಇದೆ. ಆ 89ದಲ್ಲಿ ಸರ್ಪ್ಲಸ್ 1,300 ಇದೆ, ಅದರಿಂದ 1,100 ರಿಕವರಿ ಆಗುತ್ತೆ. ಮತ್ತು ರಿಕವರಿ ಆಗಿದ್ದನ್ನು ಪೂರ್ತಿ ಆಗಿರೋದ್ರಿಂದ ರಿಕವರೇಬಲ್ ಯಾವುದೇ ಉಳಿಯೋದಿಲ್ಲ ಅಲ್ಲಿ. ಹಾಗಾದರೆ ಟೋಟಲ್ ಸೋಮನಾಥ್ಗೆ ಎಷ್ಟು ಕೊಡಬೇಕಂದಾಗ ಟೋಟಲ್ ರಾಯಲ್ಟಿ ನೋಡಿ 21,300, ಅದರಲ್ಲಿ ರಿಕವರಿ ಆಗಿದ್ದು 1,100 ಮೈನಸ್ ಮಾಡಿ 21,300 ಮೈನಸ್ 1,100 ಈಸ್ ಈಕ್ವಲ್ ಟು 20,200 ಕೊಡಬೇಕಾಗುತ್ತೆ. ಈ ರೀತಿ ರಾಯಲ್ಟಿ ಚಾರ್ಟ್ ಪ್ರಿಪೇರ್ ಮಾಡಿದ ಮೇಲೆ ಅಥವಾ ತಯಾರಿಸಿದ ಮೇಲೇ ನಾವು ಜರ್ನಲ್ ಎಂಟ್ರೀಸ್ ಮತ್ತು ಲೆಜರ್ ಅಕೌಂಟ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ಈ ಒಂದು ಪ್ರಾಬ್ಲಮ್ಗೆ ಅಥವಾ ಕ್ವಶನ್ಗೆ ನೀವೇ ಜರ್ನಲ್ ಎಂಟ್ರಿಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇದಕ್ಕೆ ಒಂದು ಸಪ್ರೇಟ್ ಬುಕ್ಕಿನಲ್ಲಿ ಜರ್ನಲ್ ಎಂಟ್ರಿಗಳನ್ನ ಮಾಡಿದೆ, ಸಪ್ರೇಟ್ ಬುಕ್ನಲ್ಲಿ ಜರ್ನಲ್ ಎಂಟ್ರಿಗಳನ್ನ ಪಾಸ್ ಮಾಡಿ. ಏಕೆಂದರೆ ರಾಯಲ್ಟಿ ಚಾರ್ಟನ್ನು ಕಲಿಯೋದನ್ನು ಈಗ ಕಲ್ತಿದ್ದೇವೆ. ಪ್ರತಿ ವರ್ಷ ಎಷ್ಟು ಎಂಟ್ರಿಗಳಾಗುತ್ತೆ, 3 ಎಂಟ್ರಿ ಅಂತೂ ಫಿಕ್ಸ್ ಇರುತ್ತೆ. ರಾಯಲ್ಟಿ ಡ್ಯೂ ಆಗೋದು, ರಾಯಲ್ಟಿ ಪೇಡ್ ಆಗೋದು ಮತ್ತು ಪ್ರತಿ ವರ್ಷ ರಾಯಲ್ಟಿ ಅಕೌಂಟ್ ಕ್ಲೋಸ್ ಆಗಿ P&L ಅಕೌಂಟ್ಗೆ ಹೋಗೋದು. ಇಲ್ಲಿ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ದಾಗ ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಆಗುತ್ತೆ. ಲ್ಯಾಂಡ್ಲಾರ್ಡ್ಗೆ ಕ್ಯಾಶ್ ಕೊಟ್ಟಾಗ
ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಆಗುತ್ತೆ. ನೆಕ್ಸ್ಟು ರಾಯಲ್ಟಿ ಅಕೌಂಟು ಕ್ಲೋಸ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಆಗುತ್ತೆ. ಈ ರೀತಿ ಜರ್ನಲ್ ಎಂಟ್ರಿಗಳನ್ನ ಮಾಡಿ ಪ್ರತಿ ವರ್ಷಕ್ಕೆ ಯಾವ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇರ್ರಿಕವರಿ ಇದೆ ಆ ವರ್ಷದಲ್ಲಿ ಒಂದು ಎಂಟ್ರಿ ಎಕ್ಸ್ಟ್ರಾ ಬರುತ್ತೆ. ನೋಡಿ 1988ರಲ್ಲಿ ನಾಟ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ 1300 ಇದೆ. ಆ ವರ್ಷದಲ್ಲಿ ನೋಡಿ ಅದಕ್ಕೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 1300 ಆಗುತ್ತೆ. ಈ ರೀತಿ ಜರ್ನಲ್ ಎಂಟ್ರಿಗಳನ್ನ ಪ್ರತಿ ವರ್ಷ ಕಾಪಿ ಪೇಸ್ಟ್ ಇದ್ದ ಹಾಗೆ ಇಲ್ಲಿ ಜಸ್ಟ್ ಅಮೌಂಟು ಚೇಂಜ್ ಆಗುತ್ತೆ, ಎಂಟ್ರಿಗಳು ಸೇಮ್ ಇರ್ತಾ ಇವೆ. ಅದಕ್ಕೆ ಎಂಟ್ರಿಗಳು ರಾಯಲ್ಟಿ ಡ್ಯೂ ಆಗೋದು, ಸೋಮನಾಥ್ಗೆ ಅಮೌಂಟನ್ನು ಕೊಡೋದು, ಪ್ಲಸ್ ರಾಯಲ್ಟಿ ಅಕೌಂಟು ಕ್ಲೋಸ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗೋದು. ಈ ರೀತಿ ಶಾರ್ಟ್ ವರ್ಕಿಂಗ್ ರಿಕವರಿ ಆದಾಗ ಯಾವ ವರ್ಷದಲ್ಲಿ ರಿಕವರಿ ಆಗಿದೆ ಅದಕ್ಕೊಂದು ಜರ್ನಲ್ ಎಂಟ್ರಿ ಬರುತ್ತೆ, ಯಾವ ವರ್ಷದಲ್ಲಿ ಇರ್ರಿಕವರಿ ಇದೆ ಅದಕ್ಕೊಂದು ಜರ್ನಲ್ ಎಂಟ್ರಿ ಬರುತ್ತೆ. ಈ ರೀತಿ ಎಂಟ್ರಿಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಒಂದು ರಾಯಲ್ಟಿ ಚಾರ್ಟ್ ಹಾಗೆಯೇ ಜರ್ನಲ್ ಎಂಟ್ರಿಗಳು ಈಗಾಗಲೇ ಕಲ್ತಿದ್ದರಿಂದ ನಾವು ಲೆಜ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋದನ್ನು ಅಧ್ಯಯನ ಮಾಡೋಣ. ಮುಂದಿನ ತರಗತಿಯಲ್ಲಿ ಇನ್ ನೆಕ್ಸ್ಟ್ ಕ್ಲಾಸ್ we will be discussing how to prepare ledger accounts. So first we have to prepare royalty chart, then only we can pass journal entries and ledger accounts. ಈ ರೀತಿ ಲೆಜರ್ ಖಾತೆಗಳನ್ನು ಮತ್ತು ಜರ್ನಲ್ ಎಂಟ್ರಿಗಳನ್ನು ರಾಯಲ್ಟಿ ಚಾರ್ಟ್ ತಯಾರು ಮಾಡಿದ ಮೇಲೇ ಮಾಡಬೇಕಾಗುತ್ತೆ. ಅದರಿಂದ ರಾಯಲ್ಟಿ ಚಾರ್ಟ್ ತೆಗೆಯೋದನ್ನು ಮೊದಲು ಪರ್ಫೆಕ್ಟ್ ಮಾಡಿಕೊಳ್ಳಿ. ಬುಕ್ನಲ್ಲಿ ಇರುವಂಥ ಎಕ್ಸರ್ಸೈಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ. ಏನಾದರೂ ತಿಳಿದಿದ್ದರೆ ನೀವು ಭೇಟಿಯಾಗಿ ಕೇಳ್ಬೋದು ಮತ್ತು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಥ್ಯಾಂಕ್ ಯು.